ಜಗತ್ತಿನ ಸತ್ಯ ಯಾವುದು ಅಂದ್ರೆ, ಸಾವಿಂದ ನಾನು ಯಾರನ್ನೋ ಪಾರು ಮಾಡಿದೆ ಅಂತೀವಲ್ಲ, ಅದು ಅಸತ್ಯ. ಅದು ಬಹಳ ಮಿಥ್ಯ. ಅದು ಋಣ ಮುಗಿದ ಮೇಲೆ ಯಾರನ್ನ ಯಾರೂ ಕಾಪಾಡ್ಲಿಕ್ಕೆ ಆಗುದಿಲ್ಲ. ಯಮರಾಜ ಒಂದ್ಸಲ ಯಮ, ನರಕಾಧಿಪತಿ ಯಮ ವೈಕುಂಠಕ್ಕೆ ಬಂದ. ಶ್ರೀಮನ್ ನಾರಾಯಣನ್ ನೋಡಬೇಕು ಅಂತ ಬಂದ ಯಮ. ಯಮದ್ವಾರದ ಮೇಲೆ ಆ ಬಾಗ್ಲಿತ್ತಲ್ಲ, ಬಾಗ್ಲ ಮೇಲೆ ಒಂದು ಗರುಡ ಪಕ್ಷಿ ಕೂತಿತ್ತು. ಆ ಗರುಡ ಪಕ್ಷಿ ಪಕ್ಕದಲ್ಲಿ ಒಂದು ಗುಬ್ಬಚ್ಚಿ ಇತ್ತು. ಈ ಯಮ ಬರ್ತಿದ್ದವನ ದೃಷ್ಟಿ ಆ ಗುಬ್ಬಚ್ಚಿ ಮೇಲೆ ಬಿತ್ತು. ಅದನ್ನು ನೋಡಿದವನೇನಂದ, ಯಮ ಸುಮ್ಮನೆ ನಕ್ಕ. ಅವನ ನಗು ನೋಡಿ ಗುಬ್ಬಚ್ಚಿಗೆ ಭಯ ಆಯಿತು, ಗರುಡ ಪಕ್ಷಿಗೆ ಅರ್ಥ ಆಯಿತು, ಈ ಗುಬ್ಬಚ್ಚಿ ಆಯಸ್ಸು ಮುಗೀತು. ಯಮನ ಕಣ್ಣೇ ಬೀಳುತ್ತಲ್ಲ ಅದ್ರ ಮೇಲೆ, ಏನ್ ಮಾಡೋದು ಈಗ? ಯಮ ನೋಡ್ ನಕ್ಕ, ಒಳಗಡೆ ಹೋದ. ಒಳಗಡೆ ವೈಕುಂಠದ ಒಳಗಡೆ ಪ್ರವೇಶ ಮಾಡ್ದ. ಈ ಗರುಡ ಪಕ್ಷಿ ಅನ್ಕೋತು, ಈ ಗುಬ್ಬಚ್ಚಿಯ ಏನಾದ್ರೂ ಮಾಡಿ ಸಾವಿಂದ ಪಾರು ಮಾಡ್ಬೇಕು, ನಾವು ಯಮನ ಬಾಧೆಯಿಂದ ತಪ್ಪಿಸ್ಬೇಕಿದ್ರೆ ಪ್ರಾಣ ಉಳಿಸ್ಬೇಕು ಅಂತ ಆಲೋಚನೆ ಮಾಡಿ ಹೇಳ್ತಂತೆ ಗುಬ್ಬಚ್ಚಿಗೆ, ನೋಡು ಗುಬ್ಬಚ್ಚಿ, ನಿನ್ನ ಮೇಲೆ ಯಮನ ಕಣ್ಣು ಬಿದ್ದದೆ. ಈಗ ಅವನು ನಿನ್ನ ಉಳಿಸೋದಿಲ್ಲ, ಆದ್ರೆ ನಾನಿದ್ದೀನಲ್ಲ, ನಾನು ಗರುಡ, ವಿಷ್ಣುವಿನ ವಾಹನ, ನಾನು ನಿನ್ನ ಸಾವು ತಪ್ಪಿಸ್ತೀನಿ ಬಾ ಅಂತೇಳಿ ಆ ಗುಬ್ಬಚ್ಚಿನ ಎತ್ಕೊಂಡು ಆರ್ತು. ಹಾರಿ 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 ಸಪ್ತ ಸಮುದ್ರ ದಾಟಿ ಒಂದು ಬೃಹದಾಕಾರವಾದ ಪರ್ವತ, ಪರ್ವತದ ಮೇಲೊಂದು ಒಣ ಮರ, ಆ ಮರದಲ್ಲಿ ಒಂದು ಪೊಟ್ರೆ, ಗುಬ್ಬಚ್ಚಿನ ಆ ಪೊಟ್ರೆಗೆ ಇಟ್ಬಿಡ್ತು. ಯಮನ ಕಣ್ಣಿಗೆ ಬೀಳಲೇಬಾರ್ದು, ನೀನು ಇಲ್ಲಿರು, ಮತ್ತೆ ಬಂದು ಭೇಟಿ ಮಾಡ್ತೀನಿ ಅಂತ ಮತ್ತೆ ಆರ ಬಂದು ಆ ವೈಕುಂಠದ ದ್ವಾರದ ಬಾಗ್ಲಲ್ಲೇ ಕೂತ್ಕಂತ. ಈ ಯಮ ಆ ಕಡೆಯಿಂದ ಬಂದ, ಹಿಂಗ ನೋಡ್ದ, ಗುಬ್ಬಚ್ಚಿ ಇಲ್ಲ ಅಲ್ಲಿ, ಗರುಡ ಪಕ್ಷಿ ಒಂದೇ ಇತ್ತು. ನೋಡ್ದವನು ಮತ್ತನಕ್ಕ. ಗರುಡ ಪಕ್ಷಿ ಕೇಳ್ತು, ಯಮ ಯಾಕೆ ನಗ್ತಿದ್ದಿ? ಯಾಕೆ ನಗ್ತಿದ್ದಿ? ನಾನ್ ನಗಬೇಕು, ಯಾಕೆಂದ್ರೆ ನೀನು ಮಾಡೋ ಕೆಲಸಕ್ಕೆ ಅಡ್ಡ ಬಂದೆ ನಾನು ಇವತ್ತು. ನಿನ್ನ ಕಾಯಕಕ್ಕೆ ಅಡ್ಡ ಬಂದೆ ನಾನು. ನಿನ್ನ ಕಣ್ಣು ಗುಬ್ಬಚ್ಚಿ ಮೇಲೆ ಬೀಳ್ತು, ನಾನು ನೋಡಿದೆ. ನಾನು ಬಿಡ್ತೀನ? ವಿಷ್ಣುವಿನ ವಾಹನ ನಾನು. ಅದಕ್ಕೇನು ಮಾಡಿದೆ ಗೊತ್ತಾ? ಗುಬ್ಬಚ್ಚಿಯನ್ನ ಸಾವಿಂದ ಪಾರು ಮಾಡಿಬಿಟ್ಟೆ. ಅದಕ್ಕೆ ಯಮ ಅಂದ, ಅಯ್ಯೋ ಗರುಡ, ಸಾವಿಂದ ಪಾರು ಮಾಡಿಲ್ಲ ನೀನು, ಸಾವಿಗೆ ಹತ್ರ ಮಾಡ್ಕೊಬಿಟ್ಟು ಬಂದಿದ್ದೀಯ. ಗುಬ್ಬಚ್ಚಿನ ಸಾವಿಗೆ ಹತ್ರ ಮಾಡ್ಬಿಟ್ಟು ಬಂದಿದ್ಯಾ ನೀನು. ಏನ್ ಹೇಳ್ತಾ ಇದ್ದೀನಿ ನೀನು? ಸತ್ಯ ಹೇಳ್ತಿದ್ದೀನಿ ಕೇಳು. ಈ ಕಡೆಯಿಂದ ಹೋಗಾದಾಗ ಗುಬ್ಬಚ್ಚಿ ನೋಡಿ ನಾನು ಯಾಕೆ ನಕ್ಕೆ ಗೊತ್ತಾ? ಆದ್ರೆ ಹಣೆ ಬರ ಏನಿತ್ತು ಅಂದ್ರೆ, ಇವತ್ತು ಸಪ್ತ ಸಮುದ್ರದ ಆಚೆ ಪರ್ವತದ ಮೇಲೆ ಒಣ ಪೊಟರೆಯ ಒಳಗೆ, ಮರದ ಪೊಟರೆ ಒಳಗಡೆ ಸರ್ಪ ಕಚ್ಚಿ ಸಾಯ್ಬೇಕು ಅಂತ ಬರ್ದಿತ್ತು ಅದ್ರ ಮೇಲೆ. ಇನ್ನು ಇಲ್ಲೇ ಕೂತದಲ್ಲಿ ಅಲ್ಲಿಗೆ ಯಾವಾಗ ಓದುದು ಅಂತ ನಾನು ನೋಡ್ಕೊಂಡು ಹೋದ್ರೆ, ನೀ ಬರೋದು ತಾವಾಗ ಅಲ್ಲಿಗೆ ಬಿಟ್ಬಿಟ್ಟು ಬಂದಿದ್ದೀಯ. ನೀ ಸಾವಿಂದ ಪಾರ್ ಮಾಡಿಲ್ಲ, ಸಾವಿಗೆ ಹತ್ರ ಮಾಡಿದ್ದಿ. ಕೇಳು ಗರುಡ, ಕಾಲನನ್ನ ತಡೆಯುವ ಶಕ್ತಿ ನಿನಗಲ್ಲ, ಯಾರಿಗೂ ಕೂಡ ಇಲ್ಲ. ವಿಧಾತ ಬರೆದ ಮೇಲೆ ಮುಗಿಯಿತು, ಯಮನ ಕಣ್ಣು ಬಿದ್ದ ಮೇಲೆ ಆಯ್ತು, ಅಷ್ಟೇ. ನೋಡು, ಎಷ್ಟು ಆಸೆ ಪಟ್ಟು ಅದು ಕಾಪಾಡ್ತೀನಿ ಅಂತ ಹೋಗ್ಬಿಟ್ಟು ನೀನೇ ಸಾವು ತಂದಿತ್ತಿದೆಯಲ್ಲೋ ಮೂರ್ಖ ಅಂದ ಅವ್ರು ಯಮ. ನಾವು ಹಂಗೆ ಒಂದೊಂದ್ಸಲ ಯಾರನ್ನೋ ಕಾಪಾಡ್ತೀವಿ ಅಂತ ಹೋಗಿ ಬಾಳ್ಗೆಡ್ಸಾಕ್ಬಿಡ್ತೀವಿ. ಯಾರು ಇಲ್ಲಿ ಕೂತ್ಕ ಅಂತಿದ್ರು, ಚೆನ್ನಾಗಂಗಿದ್ದೆ ಕಣಪ್ಪ, ಹಾಳಾದ ಇಂಜೆಕ್ಷನ್ ತಗತ್ಲೆ ಮಂಡಿ ನೋವು ಶುರು ಆಗದ್ ನನಗೆ ಅಂತ. ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ತಗೊಂಡ್ಮೇಲೆ ನಾನು ಚೆನ್ನಾಗೇ ಇದ್ದೆ, ನಾ ಬೇಡಕ್ಕಲ್ಲ ಅಂದೆ. ನನ್ನ ಮಗನ್ನ ಬಲವಂತಲ್ಲಿ ಕರ್ಕೋಗಿ ಇಂಜೆಕ್ಷನ್ ಮಾಡಿಸಿ ನನಗೆ ಈ ಬಾಧೆ ಕೊಟ್ಟ ಅಂದ. ಎಷ್ಟು ಸತ್ಯ ಅಲ್ವಾ ಮಾತು? ನಾವು ಅನ್ಕೋತೀವಿ ಸೇಫ್ಟಿ ಸೇಫ್ಟಿ ಅಂತ. ಎಲ್ರಿ ಸೇಫ್ಟಿ? 1 ಕೋಟಿ ರೂಪಾಯಿ ಕೊಟ್ಟು ಕಾರ್ ತಗೊಂಡು, ಆ ಕಾರ್ ತಗೊಂಡು ನೆಲಮಂಗಲದ ಹತ್ರ ಹೋಗ್ತಾ ಇದ್ದ. ಕಾರ್ ಕೊಟ್ಟು ಕಂಪ್ನಿಯವ್ರು ಹೇಳ್ತಿದ್ರು ಏನಂತ, ಮುಂದೆಯಿಂದ ಬಂದು ಕೂತಿದ್ರು ಸಾಯೋದಿಲ್ಲ ಅಂತ ಸೇಫ್ಟಿ ಕಾರ್ ಇದು, ಹಿಂದೆ ಬಂದು ಕೂತಿದ್ರು ಸಾಯೋದಿಲ್ಲ ಅಂತ ಸೇಫ್ಟಿ ಕಾರು ಅಂತ ಕೊಟ್ಟಿದ್ರು ಅವನಿಗೆ. ಅವನು ಅನ್ಕಂಡ, ನಿಜ ಅಲ್ವಾ, ನಾನು ಆರಾಮ್, ಆಕ್ಸಿಡೆಂಟ್ ಆದ್ರೂ ಸಾವಿಲ್ಲ ಅಂತ ಕರ್ಕೊಂಡು ಹೋಗ್ತಾ ಇದ್ದ. ಆದ್ರೆ
ಆ ಯಮ ಮುಂದ್ಲಿಂದ ಬರಲಿಲ್ಲ, ಹಿಂದ್ಲಿಂದ ಬರಲಿಲ್ಲ, ಮ್ಯಾಲಿಂದ ಬಿದ್ದ, ಮ್ಯಾಲಿಂದ ಬಂದ. ಅದಕ್ಕೆ ಮೃತ್ಯು ಬಲ್ಲಳೆ ಒತ್ತು ವೇಳೆಗಳ, ಸಾವಿಗೆ ಸಮಯ ಸಂದರ್ಭ ಖಂಡಿತ ಇಲ್ಲ ಬಂಧುಗಳೇ. ಅದಕ್ಕೆ ಆ ಮೃತ್ಯು ದೇವತೆ ವಶವಾದ ಮೇಲೆ ಮುಗೀತು. ಸಮಯ ನಮದಲ್ಲ, ಸಮಯ ವಿಧಾತನದು, ವಿಧಿಯದು. ಆ ವಿಧಿಯ ಸಮಯ ಬಂದಿದೆ, ಒತ್ತೊಯ್ದಿದೆ. ಹುಟ್ಟು ನಮದಲ್ಲ, ಸಾವು ನಮದಲ್ಲ, ಬಂಗಾರದಂತ ಬದುಕು ಮಾತ್ರ ನಮ್ಮದು. ಅದು ಯಾವಾಗ ಬರ್ತದೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಅದು ಬಂದಾಗ ಬರಲಿ. ಆದರೆ ಬಂದು ಹೋಗುವ ಮುನ್ನ ಈ ಜಗತ್ತಿನೊಳಗೆ ನಮ್ಮ ಜೀವನ ಹೇಗಿರಬೇಕಂದ್ರೆ, ಪರೋಪಕಾರಂ ಇದಂ ಶರೀರಂ, ಮತ್ತೊಬ್ಬರ ದುಃಖಕ್ಕೆ ನನ್ನ ಜೀವನ ಕಾರಣವಾಗಬಾರದು, ಮತ್ತೊಬ್ಬರ ನೋವಿಗೆ ನನ್ನ ಬದುಕು ಕಾರಣವಾಗಬಾರದು, ನನ್ನ ಸಂಪಾದನೆ ಪರರ ಕಣ್ಣೀರಿನಿಂದ ಆಗಬಾರದು, ಪರರ ಕಣ್ಣೀರಿನಿಂದ ಆಗಬಾರದು ಅಂಥೇಳಿ ನಾವೆಲ್ಲರೂ ಕೂಡ ಆನಂದವಾಗಿ ಬದುಕೋಣ.